ಏನೇ ಆಗಲಿ, ಆ ವೆಂಕಟನಾಥ ಕಾವೇರಿ ಪಟ್ಟಣ ಕಾಲಿಟ್ಟ ಮೇಲೆ ಸಾಕ್ಷಾತ್ ತಿರುಪತಿ ಶ್ರೀ ವೆಂಕಟೇಶ್ವರನೇ ಬಂದ ಹಾಗಾಯ್ತು. ಅದೇನು ತೇಜಸ್ಸು, ಅದೇನು ಗುಣ, ಅವ್ರ ಮನೆಯವ್ರಿಗೆ ಅದೆಂಥ ದೈವಿ ಶಕ್ತಿ ಇರಬೇಕು. ಸತ್ತೇ ಹೋಗ್ತಾನೆ ಅನ್ಕೊಂಡಿದ್ದ ಆ ಕೇಶವಾಚಾರ್ಯರ ಮಗನನ್ನ ಪವಾಡ ಸದೃಶವಾಗಿ ಬದುಕಿಸ್ಬಿಟ್ರು. ಎಲ್ಲ ಪವಾಡದ ಹಾಗೆ ನಡೆದೋಯ್ತು. ಆದರೆ ಈ ಭೋಗೇಂದ್ರಾಚಾರ್ಯರು ವೆಂಕಟನಾಥನ ಕುಟುಂಬನ ಊರು ಬಿಡಿಸಿ ಅಂತ ಹೇಳ್ತಾರೆ. ಆದರೆ ಇವ್ರಿಗೆ ತೊಂದರೆ ಕೊಡೋಕ್ಕೆ ಮನ್ಸು ಬರ್ತಿಲ್ವೇ ಏನೋ. ಶ್ರೀಹರಿ, ಎಲ್ಲ ನೀನೇ ನೋಡ್ಕೊಳಪ್ಪ. ಏಯ್, ಯಾರಮ್ಮ ನೀನು ದಾರಿಗೆ ಅಡ್ಡವಾಗಿ ನಿಂತಿರೋದು? ಪ್ರಾರಬ್ಧ, ದಾರಿ ಬಿಡಮ್ಮ. ಅದೇನಪ್ಪ, ಕೊಡದಲ್ಲಿ ನೀರ? ಓ, ಮಡಿ ನೀರು. ಪೂರಿ ಬಿಸ್ಲಪ್ಪ, ಬಾಯಕ್ಕೆ ತಡಿಯಕ್ಕಾಗ್ತಾ ಇಲ್ಲ. ಒಂದು ಗುಟಕ್ ಕೊಡಪ್ಪ. ಏ ಅಜ್ಜಿ, ಈ ನೀರ್ನ ಏನ್ ಅನ್ಕೊಂಡೆ ನೀನು? ಇದು ಪೂಜೆಗೆ ಬಳಸೋ ನೀರು, ನಿನ್ನಂತವ್ರು ಕೊಡಕ್ಕಲ್ಲ. ನನ್ನ ಪ್ರಾಣ ಉಳಿಸಿದ್ರೆ ನಿನಗೆ ಪುಣ್ಯ ಬರುತ್ತಪ್ಪ, ಇಲ್ಲ ಅಂತ ಹೇಳ್ಬೇಡ. ಆಹಾ, ನಿನಗೆ ನಾನು ಕಷ್ಟಪಟ್ಟು ತಂದಿರೋ ಮಡಿ ನೀರೇ ಬೇಕಾ? ತಡಿಯಕ್ಕೂ ಆಗ್ತಾ ಇಲ್ಲಪ್ಪ. ನಡಿಯಕ್ಕಾಗಿಲ್ಲ ಅಂದ್ರೆ ನೀರು ಕುಡ್ಕೊಂಡು ಮನೇಲಿ ಬಿದ್ದಿರ್ಬೇಕು. ರಸ್ತೆಗೆ ಯಾಕೆ ಬರಬೇಕು? ದಾರಿ ಗಡ್ಡ ಬಂದು ನಮ್ಮಂತವ್ರ ಪ್ರಾಣ ಯಾಕೆ ತಿನ್ಬೇಕು? ಬೇರೆಯವ್ರಿಗೆ ತೊಂದರೆ ಕೊಡೋದೆ ನಿಮ್ಮಂತ ವಯಸ್ಸಾದವ್ರ ಕೆಲಸ. ಏನೋ ಬಂದ್ಬಿಟ್ಟೆ ಕಣಪ್ಪ, ನಿನ್ ಕೈ ಮುಗಿದ್ ಕೇಳ್ಕೊಂತೀನಿ, ನನ್ ಜೀವ ಉಳ್ಸಪ್ಪ. ನೀರು ತರೋದು ಎಷ್ಟು ಕಷ್ಟ ಅಂತ ನಿನಗೇನ್ ಗೊತ್ತು? ದಾರಿ ಬಿಡೋ. ಅಲ್ಲಪ್ಪ, ಅಯ್ಯಯ್ಯೋ, ಊರಲ್ಲಿ ಕಾಯಿಲೆ ಶುರು ಆಗಿದೆ ಅಂತ ಕೇಳಿದ್ದೆ. ಎಲ್ರಿಗೂ ಜ್ವರ ಅಂತೆ. ಈ ಮುದುಕಿ ಬೇರೆ ಕೆಮ್ತಾನೆ ಇದ್ದಾಳೆ. ನಾನು ಹತ್ರ ಹೋಗಿ ನೀರು ಕೊಟ್ರೆ ಆ ರೋಗ ನನಗೂ ಅಂಟ್ಕೊಂಡ್ಬಿಡುತ್ತೆ. ನನಗೇದಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ನನ್ನನ್ನು ನಂಬ್ಕೊಂಡವ್ರ ಗತಿ ಏನು? ದಯವಿಟ್ಟು ಆಗಲ್ಲ ಅಂತ ಹೇಳ್ಬೇಡಪ್ಪ. ಒಂದೇ ಒಂದು ಗುಟಕ್ ಕೊಡಪ್ಪ. ನೀನು ನೀರು ಕೊಟ್ರೆ ನಿನ್ನ ರೋಗ ನನಗೂ ಬಂದ್ಬಿಡುತ್ತೆ. ನಿನಗೇನು ವಯಸ್ಸಾಗಿದೆ, ಆದ್ರೆ ನಾನು ಬಾಳಿ ಬದುಕಬೇಕಾದವನು. ಅನ್ಬೇಡಪ್ಪ, ಒಂದೇ ಒಂದು ಸ್ವಲ್ಪ ಕೊಡಪ್ಪ. ಮುದ್ದಿ ನಿಂದ ನಾನು ಕಷ್ಟಪಡ್ತಾ ಮಡಿ ನೀರೆಲ್ಲ ಭೂಮಿ ಪಾಲಾಗೋಯ್ತು. ಇವಳೇನಪ್ಪ ಹಿಂಗ್ ಕೆಮ್ತಾಳೆ? ಇವಳು ರೋಗ ನನಗೂ ಬಂದ್ಬಿಟ್ರೆ ಕಷ್ಟ. ಮೊದಲು ನಾನು ಇನ್ನೇನಾದ್ರೂ ಜಾಗ ಖಾಲಿ ಮಾಡ್ಬೇಕು. ಏನಮ್ಮ ಸರಸ್ವತಿ, ನೀನು ಊಟ ಮಾಡಿಸ್ತಾ ಇದೀಯಾ? ಆವಾಗಲೇ ಎಲ್ಲರ ಜೊತೆ ಊಟ ಕೂತಾಗ ಅಮ್ಮ ನೆನಪಾಗ್ತಿದ್ದಾಳೆ, ಊಟ ಬೇಡ ಅಂತ ಹೇಳ್ದ. ಅದಕ್ಕೆ ಇವಾಗ ನಾನು ತಿನ್ನಿಸ್ತಿದ್ದೀನಿ. ನಿನಗೆ ಮಕ್ಕಳು ಊಟ ಮಾಡಿಸಿ ಅಭ್ಯಾಸ ಇದೆಯಾ? ಏನಮ್ಮ ಹೀಗೆ ಕೇಳ್ತಾ ಇದ್ದೀರಾ? ನಮ್ಮ ಮನೇಲಿ ನನ್ನ ತಮ್ಮನ ಮುದ್ದಾಡಿ ಊಟ ಮಾಡಿಸಿ ಅಭ್ಯಾಸ ಇದೆ. ಅಮ್ಮ ಮನೇಲಿ ಇಲ್ಲದೆ ಇರಬೇಕಾದ್ರೆ ನಾನೇ ಅವನಿಗೆ ತಾಯಿ. ನೀನು ಎಲ್ಲದರಲ್ಲೂ ಜಾಣೆ ಅಂತ ನನಗೆ ಗೊತ್ತು. ಅದು ಗೊತ್ತಾದ್ಮೇಲೆ ತಾನೇ ಈ ಜಾಣ್ ಮರಿನ ನಮ್ಮನೆ ಸೊಸೆಯಾಗಿ ಮಾಡ್ಕೊಂಡಿದ್ದು. ಹೌದಾ? ಮದುವೆಗೆ ಮೊದಲು ನನ್ನ ಬಗ್ಗೆ ಅಷ್ಟೆಲ್ಲ ಲೆಕ್ಕಾಚಾರ ಹಾಕಿದ್ರಾ? ನನಗಿದೆಲ್ಲ ಗೊತ್ತೇ ಆಗ್ಲಿಲ್ವೇ? ಅದೇ ಗೊತ್ತಾಗುತ್ತೆ. ನನ್ನ ಮಗನಿಗೆ ಸರಿಯಾದ ಜೋಡಿ ಹುಡುಕೋದು ನನ್ನ ಜವಾಬ್ದಾರಿ ಅಲ್ವೇ? ವೆಂಕಟನಾಥ ಎಂಥವನು? ಶ್ರೀನಿವಾಸನ ವರಪ್ರಸಾದದಿಂದ ಹುಟ್ಟಿದವನು. ಅಂಥವನಿಗೆ ನಿನ್ನ ಮದುವೆ ಮಾಡ್ಕೊಡೋಕೆ ನಿಮ್ಮ ಅಪ್ಪ ಅಮ್ಮ ಅದು ಎಷ್ಟು ಲೆಕ್ಕಾಚಾರ ಹಾಕಿದ್ರು. ಕಡೆಗೂ ನೀನೇ ನಮ್ಮನೆ ಸೊಸೆ ಆದ್ಯಲ್ಲ, ಅದೇ ನಮ್ಮ ಪುಣ್ಯ. ಅಮ್ಮ, ಅವರು, ನೀವು, ಈ ಮನೆ ಇದೆಲ್ಲ ನನಗೆ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ನಂಗೆ ಬೇಡ, ಸಾಕು, ಇವಾಗ ನಂಗೆ ಅಮ್ಮ ಬೇಕು. ನಾನು ನಿಮ್ಮ ಅಮ್ಮನೇ ಕಣೋ. ನೋಡು, ಬೇರೆ ಸೀರೆ ಉಟ್ಕೊಂಡಿದ್ದೀನಿ ಅಷ್ಟೇ. ನೋಡಲ್ಲಿ, ಅವ್ರು ನಿಮ್ಮ ಅಜ್ಜಿ. ಹೌದು ಕಂದ, ಇವಳು ನಿಮ್ಮಮ್ಮನೇ. ನೋಡು ಎಷ್ಟು ಲಕ್ಷಣವಾಗಿದ್ದಾಳೆ. ಅಮ್ಮ, ಲಕ್ಷಣವಾಗಿದ್ದಾಳೆ ಅಂದರೆ ಅವನಿಗೆ ಗೊತ್ತಾಗತ್ತಾ? ಮುದ್ದಾಗಿದ್ದಾರೆ ಅಂದರೆ ಅವನಿಗೆ ಗೊತ್ತಾಗತ್ತಾ? ಏನೋ ನಿಮ್ಮ ಅಂದ ಚಂದನ ಹೊಗಳ್ಬೇಕು ಅನ್ನಿಸ್ತು, ಅದಕ್ಕೆ ಹಾಗೆ ಹೇಳ್ದೆ. ನನಗೂ ಹಾಗೆ ಅನಿಸ್ತು, ನಾನು ಅದಕ್ಕೆ ಹೇಳ್ದೆ. ನಂಗೆ ಬೇಡ. ನೀನ್ ಜಾಣ ಮರಿನಾ ಕೋಣ ಮರಿನಾ? ಜಾಣ ಮರಿ. ಜಾಣ ಮರಿ ಆದ್ರೆ ಬೇಡ ಅನ್ಬಾರ್ದು, ಬೇಕು ಅನ್ಬೇಕು. ಹಾನು ಏ ವಾಮ್ನ, ನೀರ್ ತಂದೇನೋ? ಅಯ್ಯೋ, ಅದ್ ಯಾಕೆ ಹೇಳ್ತೀರಾ? ಎರಡೆರಡು ಸಾರಿ ತರೋವಾಗಾಯ್ತು.
ಯಾಕೆ? ನೀರು ತರ್ತಾ ಇರ್ಬೇಕಾದ್ರೆ ಒಬ್ಬ ರೋಗಿಷ್ಟ ಮುದುಕಿಯಿಂದ ಸಮಸ್ಯೆ ಆಗೋಯ್ತು. ಏನಾಯ್ತು? ನೀನು ನೀರು ಕೊಟ್ರೆ ನಿನ್ ರೋಗ ನನಗೂ ಬಂದ್ಬಿಡುತ್ತೆ. ಒಂದೇ ಒಂದು ಸ್ವಲ್ಪ ಕೊಡ. ಮುದುಕಿ, ಛೇ, ಎಂತ ತಪ್ಪು ಮಾಡ್ಬಿಟ್ಟೆ ವಾಮ್ನ. ಪಾಪ ಬಾಯಾರಿದ ಅಜ್ಜಿ ನೀರ್ ಕೇಳಿದ್ರೆ ಕೊಡ್ಬೇಕು ತಾನೆ. ಹೀಗ್ ಮಾಡ್ಬಾರ್ದಾಗಿತ್ತು ನೀನು. ಅಮ್ಮ, ಆ ಅಜ್ಜಿ ತುಂಬಾ ಕೆಮ್ತಾಯ್ತು. ಮೊದಲೇ ಜ್ವರ, ಸಾಂಕ್ರಾಮಿಕ ರೋಗ ಎಲ್ಲಾ ಕಡೆ ಶುರುವಾಗಿದೆಯಂತೆ. ಏನೇ ಆದ್ರೂ ನೀನ್ ಮಾಡಿದ್ದು ಭಗವಂತ ಮೆಚ್ಚೋ ಕೆಲಸ ಅಲ್ಲ. ಅಮ್ಮ, ಆ ಅಂಟ್ರೋಗನ ನಾನು ಅಂಟಿಸ್ಕೊಂಡು ಬಂದು ಅದು ನಿಮಗೂ ಅಂಟ್ಕೊಂಡ್ರೆ ಆಗ್ಲೂ ನೀವು ನನ್ನೇ ತಾನೇ ಬೈತೀರಾ. ಮನುಷ್ಯತ್ವದ ಅರ್ಥನೇ ಗೊತ್ತಿಲ್ದವ್ರ ಹತ್ರ ಏನ್ ಮಾತು. ಹೋಗು ಸರಸ್ವತಿ, ನೀನು ನಿನ್ಗೆ ಬೇಗ ಬೇಗ ತಿನ್ಸಮ್ಮ. ನಾವೇ ಹೋಗಿ ಅಜ್ಜಿ ನೋಡ್ಕೊಂಡ್ ಬರೋಣ. ಆಯ್ತಮ್ಮ. ಅಮ್ಮ, ಎಷ್ಟು ಹುಡುಕಿದ್ರು ಸಿಗ್ತಾನೆ ಇಲ್ವಲ್ಲ ಈ ಅಜ್ಜಿ. ಪಾಪ ಅಜ್ಜಿ, ಇದಕ್ಕೆಲ್ಲ ಕಾರಣ ಆ ವಾಮನ. ಅಜ್ಜಿ ಜೋರಾಗಿ ಕೆಮ್ಮದ್ಲಂತೆ, ಇವನಿಗೆ ಭಯ ಬಂದು ನೀರು ಚೆಲ್ಲಿ ಓಡ್ ಬಂದಿದ್ದಾನೆ. ಅಲ್ಲ, ಇವ್ರ ಮನೇಲಿ ಅಜ್ಜಿ ಇಲ್ವಾ? ಅವ್ರ ಕೆಮ್ಮಿದ್ರು ಹೀಗೆ ಮಾಡ್ತಿದ್ನಾ? ಅಮ್ಮ, ಮೊದಲೇ ಉರ್ಬಿಸ್ಲು. ಅಜ್ಜಿ ಪ್ರಾಣಕ್ಕೆ ಏನಾದರೂ ತೊಂದರೆ ಆಗಿದ್ರೆ ಏನು ಗತಿ? ನನಗೂ ಅದೇ ಚಿಂತೆ ಸರಸ್ವತಿ. ಈ ಜನಗಳಿಗೆ ವಿದ್ಯೆ ಇರುತ್ತೆ, ಆದ್ರೆ ಸಾಮಾನ್ಯ ಜ್ಞಾನ ಇರಲ್ಲ. ಪಾಪ ಅಜ್ಜಿ, ನೀರು ಅಂತ ಅದೆಷ್ಟು ಪರಿತಪಿಸಿರ್ಬೇಕು. ಆ ವಾಮನಾಚಾರ್ಯ ನೀರನ್ನು ಅವ್ರ ಮೇಲಾದರೂ ಸುರಿಬೇಕಾಗಿತ್ತು. ಆ ಜೀವಕ್ಕೆ ತಂಪೆರೆದಂಗೆ ಆಗ್ತಿತ್ತು. ಶ್ರೀಹರಿ, ಆ ಅಜ್ಜಿಗೆ ಏನೂ ಆಗದೆ ಇರಲಪ್ಪ. ಅಲ್ಲ, ನಮಗೂ ಒಂದಲ್ಲ ಒಂದಿನ ವಯಸ್ಸಾಗತ್ತೆ, ನಡೆಯೋ ಶಕ್ತಿ ಇಲ್ದಾಗತ್ತೆ ಅನ್ನೋ ಅರಿವೇ ಇಲ್ವಾ ಇವ್ರಿಗೆ? ಛೇ, ನಡಿ ನೋಡೋಣ. ಅಮ್ಮ, ಅಲ್ಲಿ ಯಾರೋ ಬಿದ್ದಿದ್ದಾರೆ. ನಡಿ ನೋಡೋಣ. ಅಜ್ಜಿ,